ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡೆವಿಲ್ ಗ್ಯಾಂಗ್ ಸೆರೆವಾಸವನ್ನು ಅನುಭವಿಸ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನದ ಒಳಗಡೆ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗೋ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇವತ್ತು ಮಧ್ಯಾಹ್ನದ ಒಳಗಡೆ 2 ರಿಂದ 3 ಗಂಟೆಯ ಒಳಗಡೆನೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ 24ನೇ SCMM ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಈ ಚಾರ್ಜ್ ಶೀಟ್ ಸುಮಾರು 4,800 ಪುಟಗಳನ್ನು ಒಳಗೊಂಡಿದೆ. ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಪೊಲೀಸರು ತಯಾರಿಸಿದ್ದಾರೆ. 17 ಆರೋಪಿಗಳ ವಿರುದ್ಧ 200 ವಿಟ್ನೆಸ್, 66 ಎವಿಡೆನ್ಸ್ ಕಲೆಕ್ಟ್ ಆಗಿದೆ. ರೇಣುಕಾಸ್ವಾಮಿ ಕೊಲೆಯಾದ 78 ದಿನಗಳ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇರೋದು. ಸದ್ಯ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಇದ್ದಾರೆ, ಫುಲ್ ಟೆನ್ಷನ್ ಅಲ್ಲಿ. ಸೊ ಚಾರ್ಜ್ ಶೀಟ್ ಬೇರೆ ಸಲ್ಲಿಕೆ ಮಾಡ್ತಾರಲ್ಲ, ಹಾಗಾಗಿ ಏನೇನು ಅಪ್ಡೇಟ್ ಆಗ್ತಾ ಇದೆ ಗೊತ್ತಾಗಬೇಕು ಅಂತ ಒಳಗಡೆ ಸಿಗ್ತಾರೆ ಇನ್ಫಾರ್ಮೇಷನ್ನು. ಹಾಗಾಗಿ ಟಿವಿ ಬೇಕು ಅಂತ ಬೇಡಿಕೆ ಬೇರೆ ಇಟ್ಟಿದ್ದಾರೆ. ಚಾರ್ಜ್ ಶೀಟ್ ಬಳಿಕ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೂ ಮತ್ತೊಂದು ಕಡೆ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಬೇಲ್ ಅರ್ಜಿಯನ್ನು ಸಲ್ಲಿಸೋದರ ಬಗ್ಗೆ ಕಳೆದ ಶನಿವಾರವಷ್ಟೇ ವಿಜಯಲಕ್ಷ್ಮಿಯವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ, ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಚರ್ಚೆಗಳಾಗಿದ್ದಾವೆ ಅನ್ನೋದು. ಸೊ ಹೀಗಾಗಿ ಈ 4,800 ಪುಟಗಳ ಚಾರ್ಜ್ ಶೀಟ್ನಲ್ಲಿ ವಿಟ್ನೆಸ್ಗಳು ಜೊತೆಗೆ ಸಾಕ್ಷ್ಯಗಳು, ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಕೊಲೆಗೆ ಪೂರಕವಾದಂತಹ ಎಲ್ಲ ಸಾಕ್ಷಿಗಳು ಸಂಗ್ರಹವಾಗಿದೆ. FSL, CFSL ವರದಿ ಎಲ್ಲವೂ ಕೂಡ ಅದರಲ್ಲಿ ಅಟ್ಯಾಚ್ ಆಗಿದೆ. ಜೊತೆಗೆ ಬ್ಲಡ್ ಸ್ಯಾಂಪಲ್ 3-4 ಆರೋಪಿಗಳ, ದರ್ಶನ್ ಸೇರಿದಂತೆ 3-4 ಆರೋಪಿಗಳ ಶರ್ಟ್ ಮೇಲೆ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ ಪತ್ತೆಯಾಗಿರೋ ವರದಿಯೂ ಕೂಡ ಅಟ್ಯಾಚ್ ಆಗಿದೆ. ಹಾಗಾಗಿ ಇದರ ಅಪ್ಡೇಟ್ ಬೇಕು ಅಂಥೇಳಿ ಈಗಾಗಲೇ ದರ್ಶನ್ ಟಿವಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.